ಹಾಯ್ ಸ್ನೇಹಿತರೆ, ಎಲ್ಲರೂ ನಮಸ್ಕಾರ. ಸೂಪರ್ ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ, ಇಲ್ಲಿ KSRP ಹುದ್ದೆಗಳು ಅವಾಗೆ ಅಧಿಸೂಚನೆ ಆಗಬೇಕಾಗಿತ್ತು. ಇವಾಗ KSRP ಅಧಿಸೂಚನೆ ಆಗಿರ್ತಕ್ಕಂಥದ್ದು ಎಲ್ಲ ಒಂದು ಅಭ್ಯರ್ಥಿಗಳಿಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ನೋಡಿ, ಇವಾಗ ಅಧಿಸೂಚನೆ ಆಗಿರ್ತಕ್ಕಂಥದ್ದು ಕರ್ನಾಟಕ ಒಂದು KSP ಕಡೆಯಿಂದ ಅಧಿಸೂಚನೆ ಆಗಿಲ್ಲ, ಇದು KE ಕಡೆಯಿಂದನೇ ಅಧಿಸೂಚನೆ ಆಗಿರ್ತಕ್ಕಂಥದ್ದು. ಇಲ್ಲಿ ಸುಮಾರು 1455 ಹುದ್ದೆಗಳು ಇರ್ತಕ್ಕಂಥದ್ದು. ನೋಡಿ, ಇಲ್ಲಿ ಹೈದರಾಬಾದ್ ಕರ್ನಾಟಕಕ್ಕೆ ಅಲ್ಲಿ ಕೂಡ 300 ಮೇಲೆ ಚಿಲ್ಲರೆ ಹುದ್ದೆಗಳು ಇರ್ತಕ್ಕಂಥದ್ದು. ಇವಾಗ ಎರಡೂ ಕಡೆ ಸಪ್ರೇಟ್ ಆಗಿರ್ತಕ್ಕಂಥ ಅಧಿಸೂಚನೆ ಆಗಿರ್ತಕ್ಕಂಥದ್ದು. ಅದರ PDF ಅನ್ನು ಕೂಡ ನಾನು ಸೂಪರ್ ಅಕಾಡೆಮಿ ಒಂದು ಟೆಲಿಗ್ರಾಮ್ ಗ್ರೂಪಲ್ಲಿ ಶೇರ್ ಮಾಡಿದ್ದೇನೆ, ಒಂದ್ಸಾರಿ ಚೆಕ್ ಮಾಡ್ಕೊಳ್ಳಿ. ಅದೇ ರೀತಿಯ ವಿಲೇಜ್ ಅಕೌಂಟೆಂಟ್ ಕೂಡ ಇವಾಗ ಅಧಿಸೂಚನೆ ಆಗಿರ್ತಕ್ಕಂಥದ್ದು, ಅದನ್ನು ಕೂಡ ನಾನು PDF ಅನ್ನು ಹಾಕಿದ್ದೇನೆ, ಒಂದ್ಸಾರಿ ಚೆಕ್ ಮಾಡಿ ನೋಡಿ. ಇಲ್ಲಿ ಎಲ್ಲವನ್ನ ಒಟ್ಟು ಹುದ್ದೆಗಳ ಸಂಖ್ಯೆಯನ್ನು ಕೂಡ ಕೊಟ್ಟಿದ್ದಾರೆ. KSRP ಒಂದು ವೇತನ ಶ್ರೇಣಿಯನ್ನು ಕೂಡ ಕೊಟ್ಟಿದ್ದಾರೆ. ನೋಡಿ, 37,000ದಿಂದ 76,100ರವರೆಗೆ ವೇತನ ಶ್ರೇಣಿ ಇರ್ತಕ್ಕಂಥದ್ದು. ಇಲ್ಲಿ ಹುದ್ದೆಗಳು ನೋಡಿ, ಇಲ್ಲಿ ಪುರುಷರಿಗೆ ಕೂಡ ಕೊಟ್ಟಿದ್ದಾರೆ, ಮಹಿಳೆಯರಿಗೂ ಕೂಡ 73 ಹುದ್ದೆಗಳು ಇರ್ತಕ್ಕಂಥದ್ದು. KSRPಯಲ್ಲಿ ಕೂಡ ಮಹಿಳೆಯರಿಗೆ ಅವಕಾಶವನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದನ್ನು. ಇಲ್ಲಿ ಶೈಕ್ಷಣಿಕ ವಿದ್ಯಾರ್ಹತೆಯನ್ನು ನಾವು ನೋಡೋದಾದರೆ, ವಿದ್ಯಾರ್ಹತೆ ಅಂತಕ್ಕಂಥದ್ದು ಇಲ್ಲಿ PUC ಪಾಸ್ ಆಗಿರ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳು ನೀವು ಅಪ್ಲಿಕೇಶನನ್ನು ಹಾಕ್ಬೋದು. ಯಾವುದೇ ರೀತಿ PUC ಸಮಾನವಾಗಿರ್ತಕ್ಕಂಥ ಒಂದು ಇದು ಇತ್ತಪ್ಪ ಅಂದ್ರೆ ಮುಗಿತದ. ಆದ್ದರಿಂದ PUC ಮುಗಿತಕ್ಕಂಥ ಎಲ್ಲರೂ ಕೂಡ ಇಲ್ಲಿ ಅಪ್ಲಿಕೇಶನನ್ನು ಕೂಡ ಹಾಕ್ಬೋದು. ಇದನ್ನೆಲ್ಲವನ್ನು ಕರೆಕ್ಟಾಗಿ ಓದ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡ್ಕೊಳ್ಳಿ. ನಾನು ಟೆಲಿಗ್ರಾಮ್ ಗ್ರೂಪಲ್ಲಿ ಶೇರ್ ಮಾಡಿರ್ತೇನೆ. ಇಲ್ಲಪ್ಪ ಅಂದ್ರೆ ನೀವು KE ವೆಬ್ಸೈಟಲ್ಲಿ ಕೂಡ ನೀವು ಡೈರೆಕ್ಟಾಗಿ ಡೌನ್ಲೋಡನ್ನು ಮಾಡ್ಬೋದು. ಇಲ್ಲಿ ಕನಿಷ್ಠ ವಯಸ್ಸು ಎಷ್ಟಪ್ಪ ಅಂದರೆ ಇಲ್ಲಿ 18 ವರ್ಷ ಕನಿಷ್ಠ ವಯಸ್ಸಾಗಿರಬೇಕಾಗ್ತದೆ. ಇಲ್ಲಿ ಸಾಮಾನ್ಯ ಅಭ್ಯರ್ಥಿಗಳಿಗೆ 33 ವರ್ಷ ಗರಿಷ್ಠ ವಯಸ್ಸಿರ್ತಕ್ಕಂಥ. ಇನ್ನು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ 2A 2B ಥರ್ಡ್ ಎದವರಿಗೆ ಇಲ್ಲಿ 35 ಇರ್ತಕ್ಕಂಥ. ಇನ್ನು ಕರ್ನಾಟಕ ಅರಣ್ಯ ಬುಡಕಟ್ಟು ಜನರಿಗೆ ಇಲ್ಲಿ 38 ವರ್ಷ ಒಂದು ಗರಿಷ್ಠ ವಯಸ್ಸು ಆಗಿರ್ತದೆ. ಇನ್ನು ಮಾಜಿ ಸೈನಿಕರಿಗೂ ಕೂಡ ಅವಕಾಶವನ್ನು ಇರ್ತಕ್ಕಂಥದ್ದು. ಇನ್ನು ಅರ್ಜಿ ಸಲ್ಲಿಸ್ತಕ್ಕಂಥ ವಿಧಾನವನ್ನು ಅವರು ವೆಬ್ಸೈಟನ್ನು ಕೂಡ ಕೊಟ್ಟಿದ್ದಾರೆ. ಖುದ್ದಾಗಿ ನೀವೇ ಅರ್ಜಿಯನ್ನು ಸಲ್ಲಿಸ್ತಕ್ಕಂಥ ಒಂದು ವ್ಯವಸ್ಥೆ ಮಾಡಿಕೊಳ್ಳಿ. ಅಲ್ಲಿ ಬಹಳ ಸಿಂಪಲ್ ಆಗಿರ್ತದೆ. ನಿಮ್ಮ ಮಾಹಿತಿಯನ್ನು ಎಲ್ಲವನ್ನು ಹಾಕಬೇಕಾಗ್ತದೆ. ಅದ್ರ ಬಗ್ಗೆ ನಾನು ಯಾವ ರೀತಿ ಅಪ್ಲಿಕೇಶನ್ ಹಾಕಬೇಕು ಅನ್ನೋದ್ರ ಬಗ್ಗೆ ಒಂದು ವಿಡಿಯೋನ ಮಾಡ್ತೇನೆ. ಏನು ನೆಕ್ಸ್ಟು ಇಲ್ಲಿ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸ್ತಕ್ಕಂಥ ವೇಳಾಪಟ್ಟಿಯನ್ನು ಕೂಡ ಕೊಟ್ಟಿದ್ದಾರೆ. ಆನ್ಲೈನಲ್ಲಿ ಅರ್ಜಿ ಸಲ್ಲಿಸ್ತಕ್ಕಂಥ ಪ್ರಾರಂಭ ದಿನಾಂಕ ಎಷ್ಟಪ್ಪ ಅಂದ್ರೆ ಇಲ್ಲಿ 13/7/2024 ಅಂತಕ್ಕಂಥದ್ದೇನು. ಕೊನೆಯ ದಿನಾಂಕ 10/8/2026. ಇನ್ನು ಶುಲ್ಕವನ್ನು ಪಾವತಿಸುವ ಕೊನೆಯ ದಿನಾಂಕವನ್ನು ಕೂಡ ಕೊಟ್ಟಿದ್ದಾರೆ 11/8/2026 ಅಂತಕ್ಕಂಥದ್ದು. ನೋಡಿ, ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸ್ವಲ್ಪ ಡೇಟನ್ನು ನೀವು ನೋಡ್ಕೋಬೇಕಾಗ್ತದೆ. ಇನ್ನು ಇಲ್ಲಿ ಶುಲ್ಕವನ್ನು ಯಾರಿಗೆ ಎಷ್ಟು ಕಟ್ಟಬೇಕು ಅಂತೇಳಿ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಸಾಮಾನ್ಯ ಅಭ್ಯರ್ಥಿಗಳಿಗೆ ಎಷ್ಟಪ್ಪ ಅಂದರೆ 750 ಮತ್ತು ಪರಿಶಿಷ್ಟ ಜಾತಿ ಪಂಗಡ ಹಾಗೂ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 500 ಇರ್ತಕ್ಕಂಥದ್ದು. ಒಂದು ಸಾರಿ ಪಾವತಿ ಆಯಿತಪ್ಪ ಅಂದರೆ ಯಾವುದೇ ಕಾರಣಕ್ಕೂ ಹಿಂತಿರುಗುವುದಿಲ್ಲ ಅಂತೇಳಿ ಕೂಡ ಕೊಟ್ಟಿದ್ದಾರೆ. ಮೊದಲು ನೀಡೋದು ಹಾಗೇ ಇರ್ತಕ್ಕಂಥದ್ದು, ಅದರಲ್ಲೇನು ಬದಲಾವಣೆಯಾಗಿಲ್ಲ. ಇಲ್ಲಿ ಪರೀಕ್ಷೆ OMR ಸೀಟ್ ಮುಖಾಂತರ ನಡೀತಕ್ಕಂಥದ್ದು. ಯಾರೆಲ್ಲ ಫಸ್ಟ್ ಟೈಮ್ ಬರಿತಾ ಇದ್ರೆ ಒಂದು ಸಾರಿ ಎಲ್ಲವನ್ನು ಕೂಡ ನೀವು ಕೂಡ ನೋಡ್ಕೋಬೇಕಾಗ್ತದೆ. ಇಲ್ಲಿ ಪ್ರಶ್ನೆ ಪತ್ರಿಕೆ ಯಾವ ರೀತಿ ಇರ್ತದೆ ಹಾಗೂ ಪಠ್ಯಕ್ರಮ ಏನು ಅಂತೇಳಿ ಕೂಡ ಅವರು ಕೊಟ್ಟಿದ್ದಾರೆ. ಸಾಮಾನ್ಯ ಅಧ್ಯಯನ ಮತ್ತು ಮಾನಸಿಕ ಸಾಮರ್ಥ್ಯ ಅಂತಕ್ಕಂಥದ್ದು 100 ಅಂಕದ ಒಂದು ಪ್ರಶ್ನೆ ಪತ್ರಿಕೆ ಇರ್ತಕ್ಕಂಥದ್ದು. ಇಲ್ಲಿ ಒಟ್ಟು ಅಂಕಗಳು 100 ಇರ್ತಕ್ಕಂಥದ್ದು. ಇಲ್ಲಿ ಟೈಮ್ ಎಷ್ಟಪ್ಪ ಅಂದ್ರೆ 90 ನಿಮಿಷಗಳ ಕಾಲಾವಧಿ ನಿಮಗೆ ಅವಕಾಶವನ್ನು ಕೊಡ್ತಾರೆ. ಇಲ್ಲಿ ಲಿಖಿತ ಪರೀಕ್ಷೆಯ ಒಂದು ದಿನಾಂಕವನ್ನು ಕೂಡ ಕೊಟ್ಟಿದ್ದಾರೆ. ಒಂದು ಸಾರಿ ನೀವು ಕೂಡ ಗಮನಿಸಿ. ಇವಾಗ KE ಕಡೆಯಿಂದ ಯಾವಾಗ ಬಂತು ಅವಾಗ ಎಕ್ಸಾಮ್ ಡೇಟನ್ನು ಕೂಡ ಬಿಡುಗಡೆಯನ್ನು ಮಾಡ್ತಾ ಇದ್ದಾರೆ. 20/9/2026 ಬೆಳಗ್ಗೆ 10:30ರಿಂದ 12 ಗಂಟೆಯವರೆಗೆ
ಒಂದು ಎಕ್ಸಾಮನ್ನು ನಡೀತಕ್ಕಂಥದ್ದು ನೋಡಿ. ಇಲ್ಲಿ KA ಫಿಕ್ಸ್ ಮಾಡ್ತವಪ್ಪ ಅಂದ್ರೆ ಚೇಂಜ್ ಆಗ್ತಕ್ಕಂಥ ಸಾಧ್ಯತೆ ಬಹಳ ಕಡಿಮೆ ಇರ್ತದೆ. ಆದ್ದರಿಂದ ಇದೇ ಫಿಕ್ಸ್ ಆಗಿರ್ತಕ್ಕಂಥ ಒಂದು ದಿನಾಂಕ ಆಗಿರ್ತದೆ. ಇನ್ನೂ ಕೂಡ ಇಲ್ಲಿ ಋಣಾತ್ಮಕ ಅಂಕಗಳು ಕೂಡ ಇರ್ತಕ್ಕಂಥದ್ದು. ಇಲ್ಲಿ ನೋಡಿ, ನೀವು ನಾಲ್ಕು ಪ್ರಶ್ನೆಗಳಿಗೆ ತಪ್ಪು ಹಾಕಿದ್ರಿಯಪ್ಪ ಅಂದ್ರೆ ನೀವು ಕರೆಕ್ಟ್ ಆಗಿರ್ತಕ್ಕಂಥ ಒಂದು ಅಂಕವನ್ನು ಕಳ್ಕೊತೀರ. ಅದನ್ನು ಕೂಡ ಅವರು ನೀಟಾಗಿ ಕೊಟ್ಟಿದ್ದಾರೆ. ಇನ್ನು ದೇಹ ದಾಢ್ಯತೆಯ ಬಗ್ಗೆನೂ ಕೂಡ ಎಲ್ಲವನ್ನ ಅವರು ಕೂಡ ಕರೆಕ್ಟಾಗಿ ಕೊಟ್ಟಿದ್ದಾರೆ. 1:5 ಲಿಸ್ಟನ್ನು ಕರೀತಾರೆ. 1:10 ಅನುಪಾತದಲ್ಲಿ ಮೀರಿರಬಾರದು ಅಂತೇಳಿ ಕೂಡ ಕೊಟ್ಟಿದ್ದಾರೆ. ಲಿಖಿತ ಪರೀಕ್ಷೆ ಆದ ಬಳಿಕ ದೇಹ ದಾಢ್ಯತೆ ಒಂದು ಪರೀಕ್ಷೆಯನ್ನು ಇರ್ತಕ್ಕಂಥದ್ದು. ಅದ್ರ ಬಗ್ಗೆನೂ ಇವಾಗ ನೀವು ಫೋಕಸನ್ನು ಯಾರ್ದು ಏಜ್ ಜಾಸ್ತಿ ಆಗ್ಯದ ಅದ್ರ ಬಗ್ಗೆ ನೀವು ಕೂಡ ಫೋಕಸನ್ನು ಮಾಡಬೇಕಾಗ್ತದೆ. ಇವಾಗ ದೈಹಿಕ ಒಂದು ಪರೀಕ್ಷೆಯಲ್ಲಿ ನೀವು ಫೇಲ್ ಆದರೆ ಎಕ್ಸಾಮ್ ಪಾಸ್ ಆಗಿ ಇನ್ನೂ ಎಕ್ಸಾಮಲ್ಲಿ ಫೇಲ್ ಆಗೋ ಚಲೋ, ಎಕ್ಸಾಮ್ ಪಾಸಾಗಿ ಮುಂದೆ ಅಲ್ಲಿ ಫೇಲ್ ಆಗಿದ್ರಿಯಪ್ಪ ಅಂದ್ರೆ ಬಹಳ ಕಷ್ಟ ಆಗ್ತದೆ. ಆದ್ದರಿಂದ ಫಿಸಿಕಲ್ಲು ಆಮೇಲೆ ಎರಡನ್ನೂ ಕೂಡ ನೀವು ಪ್ರಾಕ್ಟೀಸನ್ನು ಮಾಡಬೇಕಾಗ್ತದೆ. ಇಲ್ಲಿ ದೇಹ ದಾಢ್ಯತೆ ಒಂದು ಪರೀಕ್ಷೆ ಇದನ್ನು ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಪುರುಷ ಅಭ್ಯರ್ಥಿಗಳು 168 ಸೆಂಟಿಮೀಟರ್ ಹೈಟ್ ಇರಬೇಕು ನೋಡಿ. ಮೊದಲು 170 ಇತ್ತು, ಇವಾಗ 168 ಇರ್ತಕ್ಕಂಥದ್ದು. ಎಲ್ಲರೂ ಕೂಡ ಇಲ್ಲಿ ಸುಮಾರು ಜನ ವಂಚನೆಗೆ ಒಳಗಾಗ್ತಾ ಇದ್ರು. ಇವಾಗ ಎಲ್ಲರೂ ಕೂಡ ಅವಕಾಶವನ್ನು ಸಿಕ್ಕಂಗಾಗಿದೆ. ಒಟ್ಟಿನಲ್ಲಿ ಕಡಿಮೆ ಹೈಟ್ ಇರ್ತಕ್ಕಂಥದ್ದು ಇಲ್ಲಿ ಅಪ್ಲಿಕೇಶನನ್ನು ಹಾಕಬೇಕಾಗ್ತದೆ. ಇನ್ನು ಮಹಿಳಾ ಅಭ್ಯರ್ಥಿಗಳಿಗೆ 158 ಸೆಂಟಿಮೀಟರ್ ಹೈಟನ್ನೇ ಇರಬೇಕಾಗ್ತದೆ. ಅದೇ ರೀತಿ ಇಲ್ಲಿ ಮಹಿಳೆಯರಿಗೆ ತೂಕ ಇರ್ತದೆ ನೋಡ್ರಿ, 45 kg ತೂಕವನ್ನು ನೀವು ಹೊಂದಿರಲೇಬೇಕಾಗ್ತದೆ. ಇನ್ನು ಅದೇ ರೀತಿಯ ಬುಡಕಟ್ಟು ಜನರಿಗೆ ಕನಿಷ್ಠ 155 ಸೆಂಟಿಮೀಟರ್ ಹೈಟ್ ಇದ್ರೆ ಸಾಕಾಗ್ತದೆ. ಅದೇ ರೀತಿಯ ಕರ್ನಾಟಕ ಅರಣ್ಯ ವಾಸಿಸ್ತಕ್ಕಂಥ ಒಂದು ಮಹಿಳಾ ಅಭ್ಯರ್ಥಿಗಳಿಗೆ ಕೂಡ ಇಲ್ಲಿ 150 ಸೆಂಟಿಮೀಟರ್ ಹೈಟ್ ಬೇಕಾಗ್ತದೆ. ಕನಿಷ್ಠ 45 kg ಅವರು ಕೂಡ ಇರಲೇಬೇಕಾಗ್ತದೆ ನೋಡಿ. ಮೊದಲು ಹೈಟ್ ಅಂತಕ್ಕಂಥದ್ದು KSRP 170 ಇತ್ತು, ಇವಾಗ ಅದನ್ನು ಕಡಿಮೆ ಮಾಡಿ ಎಲ್ಲರಿಗೂ ಕೂಡ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಇದರ ಸದುಪಯೋಗವನ್ನು ನೀವು ಪಡ್ಕೋಬೇಕಾಗ್ತದೆ. ನೆಕ್ಸ್ಟ್ ಎಲ್ಲವನ್ನು ಅವರು ಬುಡಕಟ್ಟು ಜನಾಂಗದವರಿಗೆ, ಮಹಿಳೆಯರಿಗೆ ಇನ್ನೂ ಕೂಡ ಮುಂದೆ ಮಾಹಿತಿಯನ್ನು ಕೊಟ್ಟಿರ್ತಾರೆ. ದೈಹಿಕ ಇದು ಆಯಿತಪ್ಪ ಅಂದ್ರೆ ಮುಂದೆ ಇಲ್ಲಿ ದೈಹಿಕ ಸಹಿಷ್ಣುತೆ ಒಂದು ಪರೀಕ್ಷೆಯನ್ನು ಕೂಡ ಇರ್ತದೆ. ಅದು ಯಾವ ರೀತಿ ಇರ್ತದ ಅಂತೇಳಿ ಕೂಡ ಎಲ್ಲವನ್ನ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಪುರುಷ ಅಭ್ಯರ್ಥಿಗಳಿಗೆ ಒಂದು 1600 ಮೀಟರ್ ಓಟ ಇರ್ತಕ್ಕಂಥದ್ದು. ಇಲ್ಲಿ 6 ನಿಮಿಷ 30 ಸೆಕೆಂಡ್ ಅಂತಕ್ಕಂಥದ್ದು. ಇದೊಂದು ಪಾಸ್ ಆದರೆ ಅಪ್ಪ ಅಂದ್ರೆ ನೀವು ಎಲ್ಲವನ್ನು ಕೂಡ ಈಸಿಯಾಗಿ ಪಾಸ್ ಮಾಡ್ತಾರೆ. ಅದರ ಜೊತೆಯಲ್ಲಿ ಉದ್ದ ಜಿಗಿತ ಮತ್ತು ಎತ್ತರ ಜಿಗಿತದಲ್ಲಿ ಬಹಳ ಯಾರು ಕೂಡ ಫೇಲ್ ಆಗುವ ಚಾನ್ಸಸ್ ಅಂತಕ್ಕಂಥದ್ದು ಬಹಳ ಕಡಿಮೆ. ಗುಂಡು ಎಸೆತ ಆಗಿರಬಹುದು. ಇನ್ನು ಮಹಿಳಾ ಅಭ್ಯರ್ಥಿಗೆ 400 ಮೀಟರ್ ಓಟ 1.5 ನಿಮಿಷ ಇರ್ತಕ್ಕಂಥದ್ದು. ಎಲ್ಲರೂ ಕೂಡ ನೀವು ರನ್ನಿಂಗನ್ನು ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ನೀವು ಒಂದು ಪ್ರಾಕ್ಟೀಸನ್ನು ಮಾಡಲೇಬೇಕಾಗ್ತದೆ. ಉಳ್ಕೋದು ಗುಂಡು ಎಸೆತ ಆಗಿರ್ಬೋದು, ಉದ್ದ ಜಿಗಿತ, ಎತ್ತರ ಜಿಗಿತ ಅದನ್ನೆಲ್ಲ ಮಾಡ್ತೀರಿ. ಅದ್ರ ಕಡೆ ಸ್ವಲ್ಪ ಓಟದ ಕಡೆಗೆ ಸ್ವಲ್ಪ ನೀವು ಲಕ್ಷ್ಯವನ್ನು ಕೊಡಲೇಬೇಕಾಗ್ತದೆ, ಪ್ರಾಕ್ಟೀಸನ್ನು ಮಾಡಲೇಬೇಕಾಗ್ತದೆ. ಇನ್ನೂ ಕೆಲವು ಮಾಹಿತಿಯನ್ನು ಅವರು ಕೊಟ್ಟಿದ್ದಾರೆ. ಒಂದು ಸಾರಿ PDF ನಾನು ಟೆಲಿಗ್ರಾಮಲ್ಲಿ ಕೊಟ್ಟಿರ್ತೀನಿ, ಒಂದು ಸಾರಿ ಎಲ್ಲವನ್ನ ಕೂಡ ಚೆಕ್ ಮಾಡ್ಕೊಳ್ಳಿ. ಇನ್ನು ವೈದ್ಯಕೀಯ ಪರೀಕ್ಷೆ ಕೂಡ ಇರ್ತದೆ. ವೈದ್ಯಕೀಯ ಪರೀಕ್ಷೆಯಲ್ಲಿ ಅಂತಹ ಒಂದು ಇದು ಇರೋದಿಲ್ಲ. ಒಂದು ದೃಷ್ಟಿಯನ್ನು ಚೆಕ್ ಮಾಡ್ತಾರೆ. ಯಾವ ರೀತಿಯ ದೂರದೃಷ್ಟಿ ಇರಬೇಕು, ಅದಕ್ಕೊಂದು ನಿಮ್ಮ ದೃಷ್ಟಿ ಮಂದಾಗಿದ್ದರೂ ಕೂಡ ಅದಕ್ಕೊಂದು ಕನಿಷ್ಠ ಮತ್ತು ಉತ್ತಮ ಅಂತೇಳಿ ಅದಕ್ಕೆ ಮಾಹಿತಿಯನ್ನು ಇದೆ. ಅಷ್ಟು ಇದ್ರೆ ಸಾಕಾಗ್ತದೆ. ಇಲ್ಲೇನು ಜಾಸ್ತಿ ಜನ ಫೇಲ್ ಆಗೋದಿಲ್ಲ. ಆದ್ದರಿಂದ ನಿಮಗೇನಾದರೂ ತೊಂದರೆ ಇದ್ದರೂ ಕೂಡ ಅಲ್ಲಿಯವರೆಗೆ ಹೋಗಿ ಬರ್ತಕ್ಕಂಥ ಒಂದು ಸಿಂಪಲ್ ಇತ್ತಪ್ಪ ಅಂದರೆ ಏನೂ ಇಲ್ಲ, ಜಾಸ್ತಿ ಇತ್ತಪ್ಪ ಅಂದ್ರೆ ಸ್ವಲ್ಪ ತೊಂದರೆ ಆಗ್ತದೆ. ಕೆಲವರು ಮೆಳ್ಳಗಣ್ಣಿತ್ತಪ್ಪ ಅಂದ್ರೆ ನಡೆಯೋದಿಲ್ಲ ಅಂತಾರೆ, ಏನೂ ತೊಂದರೆ ಆಗೋದಿಲ್ಲ, ನೀವು ಹೋಗ್ಬೋದು. ಇನ್ನು ಶ್ರವಣ ಶಕ್ತಿ ಕಿವಿಯ ಯಾವ ರೀತಿ ಕೇಳಿಸ್ತದ, ಜಾಸ್ತಿನೇ ಕೇಳಿಸ್ತಾ ಇಲ್ಲ ಅಂತ ತೊಂದರೆ ಆಗ್ತದೆ. ಸ್ವಲ್ಪ ಮಂದ ಇತ್ತಪ್ಪ ಅಂದ್ರೆ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ. ಮಾತಿನಲ್ಲಿ ಅಡಚಣೆ ಕೂಡ ಇರಬಾರ್ದಾಗ್ತದೆ. ನಿಮ್ಮ ತೊದಲಿದ್ದು ಸ್ವಲ್ಪ ಇದ್ರೆ ನಡೀತದೆ, ಆದರೆ ಜಾಸ್ತಿ ತೊದಲ್ತಾ ಇದ್ರಿಯಪ್ಪ ಅಂದ್ರೆ ಅದು ಕೂಡ ನಡೆಯೋದಿಲ್ಲ. ಎಲ್ಲವನ್ನು ಕೂಡ ಅವರು ಬಹಳ ಕ್ಲಿಯರ್
ಕ್ಲಿಯರಾಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆದರೂ ಕೂಡ ನೀವೆಲ್ಲ ಪರೀಕ್ಷೆಯನ್ನು ಪಾಸಾಗಿ ಹೋದ್ರಿಯಪ್ಪ ಅಂದ್ರೆ ಅಲ್ಲಿ ಸ್ವಲ್ಪ ಏನಾದರೂ ಆಗಬಹುದು. ಅದನ್ನೇ ನೀವು ಇದನ್ನು ಇಟ್ಕೊಂಡು ಇದು ಮಾಡ್ಬೋದು. ಇನ್ನು ಕೆಲವೊಬ್ಬರು ಟ್ಯಾಟೋ ಇದ್ರೆ ನಡೀತದೆ ಏನಂತ ಕೇಳ್ತಾರೆ. ಟ್ಯಾಟೋಗೆ ಇದಕ್ಕೆ ಯಾವುದೇ ಸಂಬಂಧ ಇರುವುದಿಲ್ಲ. ಟ್ಯಾಟೋ ಇದ್ರೆ ನಡೀತದೆ. ಅದ್ರ ಬಗ್ಗೆ ನೀವು ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ಇನ್ನು ಮುಂದೆ ಯಾರಾದರೂ ಹಾಕಿಸ್ಕೋಬೇಕು ಅನ್ನೋರು ಯಾವುದೇ ಕಾರಣಕ್ಕೂ ಹಾಕಿಸ್ಕೋಬೇಡ್ರಿ. ಅದನ್ನು ನೀವು ನೋಡಬೇಕಾಗ್ತದೆ. ಇಲ್ಲಿ ಎಲ್ಲವನ್ನ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಯಾವ ರೀತಿ ಜಾತಿಯ ಮೀಸಲು ಪ್ರಮಾಣ ಪತ್ರವನ್ನು ಇರಬೇಕಾಗ್ತದೆ. ನಿಮ್ಮ ಹತ್ರ ಕನ್ನಡ ಮಾಧ್ಯಮ ಆಗಿರ್ಬೋದು, ಗ್ರಾಮೀಣ ಮಾಧ್ಯಮ ಆಗಿರ್ಬೋದು, ಎಲ್ಲವನ್ನು ಕೂಡ ನೀವು ತೆಗೆದಿಟ್ಕೋಬೇಕಾಗ್ತದೆ. ಮಾಜಿ ಸೈನಿಕರು ಯಾವ ಒಂದು ಇದನ್ನು ತರಬೇಕು, ಅಲ್ಲಿ ಯಾವ ರೀತಿ ಇದನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ಕೂಡ ಅವರು ಕೊಟ್ಟಿರ್ತಾರೆ. ನೀವು ಕೂಡ ಅಪ್ಲಿಕೇಶನ್ ಹಾಕ್ತಕ್ಕಂಥವ್ರು ನಿಮಗೆ ಕೂಡ ಗೊತ್ತೇ ಇರ್ತದೆ. ಕನ್ನಡ ಮಾಧ್ಯಮ ಮತ್ತು ಗ್ರಾಮೀಣ ಮಾಧ್ಯಮ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಅದನ್ನು ಹೊಸದಾಗಿ ಸಾಧ್ಯ ಆದರೆ ಹೊಸದು ಬರ್ಸ್ಕೊಂಡು ತರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ಕೊಳ್ಳಿ. ಇಲ್ಲ ನಿಮ್ಮ ಹತ್ರ ಹಳಿದು ಇತ್ತುವಪ್ಪ ಅಂದ್ರೆ ಅದನ್ನೇ ಹಾಕಿದ್ರೆ ಪರವಾಗಿಲ್ಲ. ಒಟ್ಟಿನಲ್ಲಿ ಕರೆಕ್ಟಾಗಿರ್ತಕ್ಕಂಥ ಅರ್ಜಿಯನ್ನು ಸಲ್ಲಿಸ್ಕೊಳ್ಳಿ. ಅರ್ಜಿ ಸಲ್ಲಿಸ್ತಕ್ಕಂಥ ಸಂದರ್ಭದಲ್ಲಿ ಯಾವುದೆಲ್ಲ ಇರಬೇಕು ಅಂತಕ್ಕಂಥದ್ದನ್ನು ಕೂಡ ಅವರು ಕೊಟ್ಟಿದ್ದಾರೆ. ಒಂದು ಸಾರಿ ಎಲ್ಲವನ್ನು ಕೂಡ ಓದ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿ ಅವರು ಬಹಳ ವಿಶೇಷವಾಗಿರ್ತಕ್ಕಂಥ ಸೂಚನೆಯನ್ನು ಕೊಟ್ಟಿದ್ದಾರೆ. ಎಲ್ಲ ಸೂಚನೆಗಳನ್ನು ನಿಮಗೆ ಏನೇ ಒಂದು ಡೌಟ್ ಇತ್ತುವಪ್ಪ ಅಂದ್ರೆ ಅದರಲ್ಲಿ ಎಲ್ಲ ಮಾಹಿತಿ ಇದೆ. ನಿಮ್ಗೆ ಡೌಟ್ ಇದ್ದರೂ ಕೂಡ ಕಮೆಂಟನ್ನು ಮಾಡಿ. ನಿಮಗೆ ಗೊತ್ತಾಗಲಿಲ್ಲಪ್ಪ ಅಂದ್ರೆ ನಾನು ಪ್ರತ್ಯೇಕವಾಗಿರ್ತಕ್ಕಂಥ ವಿಡಿಯೋ ಆದರೂ ಮಾಡ್ತೇನೆ. ನಿಮಗೆ ಅಲ್ಲಿ ಕೆಳಗಡೆ ಇದನ್ನು ಕೂಡ ಕಮೆಂಟಲ್ಲಿ ಉತ್ತರಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಕೂಡ ಮಾಡ್ತೇನೆ. ಏನು ಜಿಲ್ಲಾವಾರು ಕೂಡ ಮಾಹಿತಿ ಇರ್ತಕ್ಕಂಥದ್ರ PDF ಅನ್ನು ನಾನು ಟೆಲಿಗ್ರಾಮಲ್ಲಿ ಶೇರ್ ಮಾಡಿದ್ದೇನೆ. ಒಂದು ಸಾರಿ ಚೆಕ್ ಮಾಡಿ. ಯಾವ ಜಿಲ್ಲೆಗೆ ಎಷ್ಟು ಹುದ್ದೆಗಳಿವೆ ಅಂತಕ್ಕಂಥದ್ದು ಕೂಡ ಅವರು ಬಿಟ್ಟಿದ್ದಾರೆ. ಒಂದು ಸಾರಿ ಚೆಕ್ ಮಾಡಿ ಯಾವ್ದು ಕಡೆ ಅಪ್ಲಿಕೇಶನನ್ನು ಹಾಕಬೇಕು ನೋಡಿ. ಇಲ್ಲಿ ಸಿವಿಲ್ ಬಿಟ್ಟಿದ್ದಾರೆ, KSRP ಬಿಟ್ಟಿದ್ದಾರೆ, DR ಎಲ್ಲವನ್ನ ಬಿಟ್ಟಿದ್ದಾರೆ. ಎಲ್ಲವನ್ನ ಒಂದೇ ಕಡೆ ಅಪ್ಲಿಕೇಶನ್ ಹಾಕೋದಕ್ಕಿಂತ ಒಂದು ಕಡೆ ಇನ್ನೊಂದು ಕಡೆ ಬೇರೆ ಬೇರೆ ಅಪ್ಲಿಕೇಶನನ್ನು ಹಾಕ್ತಕ್ಕಂಥ ಒಂದು ನಿಮ್ಮ ಸ್ವಹ ಇಚ್ಛೆದಿಂದ ನಿಮ್ಮ ಒಂದು ಇದರದಿಂದ ಹಾಕ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ಕೊಳ್ಳಿ. ಸುಮ್ಮನೆ ನಾನು ಬೆಂಗಳೂರನ್ನು ಬಿಟ್ಟು ಬೇರೆ ಕಡೆ ಹೋದ ಸಾರಿ ಹಿಂಗೆ ಐತೆ ಎಲ್ಲರದ್ದು ಎಲ್ಲರೂ ಬೆಂಗಳೂರು ಹಾಕಿಬಿಟ್ರು. ಅದೇ ಬೆಂಗಳೂರನ್ನು ಬಿಟ್ಟು ನೀವು ಎಲ್ಲಿ ಬೇಕಾದರೂ ಹಾಕಿದ್ರು ಕೂಡ ನಿಮ್ಮ 8 ಮಾರ್ಕ್ಸ್ ಬಿದ್ದಕರ ಒಂದು ಜಾಬ್ ಆಗ್ತಾಯಿತ್ತು ಅಂತೇಳಿ ಸುಮಾರು ಜನ ಪಶ್ಚಾತ್ತಾಪವನ್ನು ಕೂಡ ಕೊಟ್ಟಿದ್ದಾರೆ. ಆದ್ದರಿಂದ ನೀವು ಕರೆಕ್ಟ್ ಆಗಿರ್ತಕ್ಕಂಥ ಡಿಸಿಷನನ್ನು ತೆಗೆದುಕೊಂಡು ಅಪ್ಲಿಕೇಶನನ್ನು ಹಾಕ್ತೀರಾ ಅಂತ ತಿಳ್ಕೊಂಡು ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಏನೇ ಡೌಟ್ ಇದ್ದರೂ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಬಗೆಹರಿಸೋಣ. ಜೈ ಹಿಂದ್, ಜೈ ಕರ್ನಾಟಕ.